ಸೂರ್ಯಕಾಂತಿ. ಸತ್ಯ ಮೈಸೂರಿಂದ ಹೊರಟ ದಿವಸ ಸತ್ಯನ ಕೇಳಿಕೊಂಡು ಮೈಸೂರಿಗೆ ಯಾರೊಬ್ಬ ಹೋಗಿದ್ದಂತೆ. ಸುಬ್ರಹ್ಮಣ್ಯ ಇರಬಹುದು ಅಂತ ಅನುಮಾನದಿಂದ ಎನ್ಕ್ವೈರಿ ಮಾಡಿದ್ವಿ. ಆದರೆ ಅವನಲ್ಲ ಅಂತ ಗೊತ್ತಾಯ್ತು. ಮತ್ತಾರಿರಬಹುದು? ಅದನ್ನ ನೀವು ಹೇಳಬೇಕು. ಸತ್ಯನ್ಗೆ ಯಾರಾದರೂ ಶತ್ರುಗಳಿದ್ರ? ನನಗೆ ತಿಳಿದ ಹಾಗೆ ಯಾರೂ ಇಲ್ಲ ಇನ್ಸ್ಪೆಕ್ಟರ್. ಯಾರೋ ಯಂಗ್ ಫೆಲೋ ಅಂತ, ಸತ್ಯನ್ ವಯಸ್ಸೇ ಅಂತ. ಸೀಗೆಹಳ್ಳಿನಲ್ಲಿ ಸತ್ಯನ್ಗೆ ಯಾರಾದರೂ ಸ್ನೇಹಿತರಿದ್ರ? ಹಾ, ನಿಶ್ಚಿತಾರ್ಥಕ್ಕೆ 2 ದಿವಸದ ಮುಂಚೆ ಸತ್ಯ ನನ್ನ ಫ್ರೆಂಡ್ ಅಂತ ಹೇಳ್ಕೊಂಡು ಯಾರೋ ಒಬ್ರು ಮನೆಗೆ ಬಂದಿದ್ರು. ಹೌದಾ? ಯಾರದು? ಹಾ, ರವೀಂದ್ರ ಅಂತ. ರವೀಂದ್ರ? ಏನ್ ವಿಷಯ ಇನ್ಸ್ಪೆಕ್ಟರ್? ನಡಿ ಸ್ಟೇಷನ್ಗೆ. ಯಾಕೆ? ಏನ್ ವಿಷಯ? ಸ್ಟೇಷನ್ಗ ಯಾಕೆ? ಏನ್ ತಪ್ಪು ಮಾಡೋನ್ ನನ್ ಮಗ? ಮೊದಲು ಸ್ಟೇಷನ್ ನಡಿ, ಆಮೇಲೆ ಏನ್ ತಪ್ಪು ಏನೊಪ್ಪು ಅಂತ ಹೇಳ್ತೀನಿ. ನಡಿಯೋ. ಅರೆಸ್ಟ್ ಮಾಡೋ ಮೊದಲು ಕಾರಣ ಕೊಡಬೇಕಾಗಿರೋದು ನಿಮ್ ಕರ್ತವ್ಯ. ಕಾರಣ ಕೊಡದೆ ಯಾರನ್ನು ಅರೆಸ್ಟ್ ಮಾಡೋ ಹಾಗಿಲ್ಲ. ಕಾರಣ ಬೇಕಾ? ಕೊಡ್ತೀನಿ. ಸ್ಟೇಷನ್ಗೆ ಹೋದ್ಮೇಲೆ ಧಾರಾಳವಾಗಿ ಕೊಡ್ತೀನಿ. ಈಗ ನೀನಾಗಿ ಬರ್ತೀಯ, ಒದ್ದು ಹೇಳ್ಕೊಂಡು ಹೋಗ್ಬೇಕಾ? ಯಾಕ್ರಿ ಹೇಳ್ಕೊಳ್ತೀರಾ? ಏನ್ ಮಾಡಿದನ್ ನನ್ ಮಗ? ಏನ್ ಮಾಡಿದನ್ ಹೇಳಿ. ನನಗೆ ಪ್ರಶ್ನೆ ಕೇಳಿ ಅಭ್ಯಾಸ, ಉತ್ತರ ಕೊಟ್ಟ ಅಭ್ಯಾಸ ಇಲ್ಲ. ನಡಿಯ ಸ್ಟೇಷನ್ಗೆ. ಹೇಳು, ಸತ್ಯನ್ನ ಯಾಕೆ ಕೊಲೆ ಮಾಡಿದೆ? ಇನ್ಸ್ಪೆಕ್ಟರ್, ಏನ್ ಹೇಳ್ತಿದ್ದೀರಾ ನೀವು? ಸತ್ಯ ನಾನು ಯಾಕೆ ಕೊಲೆ ಮಾಡ್ಲಿ? ಸತ್ಯನ್ನ ಹುಡ್ಕೊಂತಾನೆ ನೀನ್ ಮೈಸೂರಿಗೆ ಹೋಗಿದ್ದು. ಹೌದು, ಆದ್ರೆ ಅವ್ನು ಸಿಗಲಿಲ್ಲ. ಅದಕ್ಕೂ ಮುಂಚೆ ಅವನ್ ಮನೆಗೂ ಹೋಗಿದ್ದೀಯಂತೆ, ಹೌದಾ? ಹೋಗಿದ್ದೆ, ಸತ್ಯನ ಹತ್ರ ಮಾತಾಡಬೇಕಾಗಿತ್ತು, ಹಾಗಾಗಿ ಹೋಗಿದ್ದೆ. ನಿಮ್ಮಿಬ್ರು ಮಧ್ಯೆ ಏನ್ ವ್ಯವಹಾರ? ಅಂಥದ್ದೇನಿಲ್ಲ ಬಿಡಿ ಸರ್. ಅದೇನಿದ್ಯೋ ಹೇಳು. ಸತ್ಯನಿಗೂ ಕಾಂತಿಗೂ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು. ನಾನು ಕಾಂತಿನ ತುಂಬಾ ಪ್ರೀತಿಸ್ತೀನಿ. ಆ ವಿಚಾರನ ಸತ್ಯನ ಹತ್ರ ಮಾತಾಡೋಣ ಅಂತ ಹೋಗಿದ್ದೆ. ಓಹೋ, ಪ್ರೇಮ ಭಿಕ್ಷೆ ಕೇಳೋದಿಕ್ಕೆ. ಆದ್ರೆ ಅವನು ಒಪ್ಲಿಲ್ಲ, ಅದಕ್ಕೆ ಅವನ್ನ ಕೊಲೆ ಮಾಡಿದೆ ಅಲ್ವಾ? ಇನ್ಸ್ಪೆಕ್ಟರ್, ಪ್ರೀತಿಗೋಸ್ಕರ ಕೊಲೆ ಮಾಡುವಂತ ಹುಚ್ಚ ಅಲ್ಲ ನಾನು. ಈ ವಿಷಯನ ಸತ್ಯನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡೆ, ಆದ್ರೆ ಅವ್ನು ಸಿಗಲಿಲ್ಲ. ಈಗ ನೋಡಿದ್ರೆ ನೀವು ಬೇರೆನೇ ಕತೆ ಹೇಳ್ತಾ ಇದ್ದೀರಾ. ಇಷ್ಟನ್ನು ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ. ಗೊತ್ತಿಲ್ಲ. ಸರಿ, ನೀನು ಹೇಳೋದನ್ನು ನಂಬ್ತೀನಿ. ನೀನೀಗ ಹೋಗ್ಬೋದು. ಆದರೆ ನಾನು ಹೇಳಿ ಕಳಿಸಿದಾಗ ನೀನು ಸ್ಟೇಷನ್ ಬರಬೇಕಾಗತ್ತೆ. ತಲೆ ಮಾಡಿಸ್ಕೊಂಡೆಲ್ಲ ಓಡಾಡೋ ಹಾಗಿಲ್ಲ. ಅರ್ಥ ಆಯ್ತಾ? ಅದಕ್ಕೇನಂತೆ ಸರ್, ಯಾವಾಗ ಬೇಕಾದರೂ ಹೇಳಿ, ಬಂದು ಹೋಗ್ತೀನಿ. ಹೇಳು, ಏನಾಯ್ತು? ಬೇರೆ ಥರ ಸುದ್ದಿ ಏನಾದರೂ? ಹಾಗೇನಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಅವರು ಹುಡುಕಾಟ ಆರಂಭಿಸಿದ್ದಾರೆ. ಅವ್ರಿಗೆ ಒಂದು ಮಾಹಿತಿ ಸಿಕ್ಕಿದೆ. ಸತ್ಯ ಕಾಣೆಯಾಗಿದ್ದ ದಿನಾನೇ ಸತ್ಯನ ಹುಡುಕೊಂಡು ಇದೇ ಸೀಗೆಹಳ್ಳಿ ಹುಡುಗ ಒಬ್ಬ ಮೈಸೂರಿಗೆ ಹೋಗಿದ್ದಂತೆ. ಪೊಲೀಸರಿಗೆ ಅವನ ಮೇಲೆ ಅನುಮಾನ. ಅಂಥವನು ನಮ್ಮ ಹಳ್ಳಿಲಿ ಯಾರು ಇಲ್ವಲ್ಲ? ಯಾರಿರ್ಬೋದಪ್ಪ? ಅವನ ಹೆಸರು ರವೀಂದ್ರ ಅಂತ. ನಿಮ್ ತವ ದುಡ್ಡಿರ್ಬೋದು, ನಾವೇನು ಬಿಟ್ಟಿ ಬಿದ್ದಿಲ್ಲ ಇಲ್ಲಿ. ಕಾಂತಿ, ಬಾರೆ ಹೊರಗೆ. ಇವತ್ತು 2ರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ನನ್ನ ಮಗನ ಜೈಲಿಗೆ ಕಳಿಸ್ತೀಯ ನೀನು? ಅವ್ನಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡಿದೀಯಾ? ನಾನ್ ನಿಮ್ಮನ್ನ ಸುಮ್ಕೆ ಬಿಡಕ್ಕಿಲ್ಲ. ನಿಮ್ಮನ್ನ ಯಾಕಮ್ಮ, ಏನಾಯ್ತು? ಏನಾಯ್ತು ಅಂತ ಕೇಳ್ತೀಯೇನೋ? ಇನ್ನು ಏನೇನಾಗ್ಬೇಕೋ? ನಿನ್ ಮಗಳಿಂದ ಇನ್ನೆಷ್ಟು ಜನ ಪ್ರಾಣ ಕಳ್ಕೋಬೇಕೋ? ನಿನ್ನ ನಿನ್ನ ತನಕಷ್ಟು ಬೆಂಕಿ ಹಾಕ. ನಿನ್ನ ವಂಶ ಎತ್ಕೊಂಡು ಹೋಗ. ಹೆತ್ತ ಕಾರಣ ಕಂತ ಕಡೆ ಇದು. ನಿನಗೆ ಈ ಜನ್ಮದಲ್ಲಿ ಮದುವೆನೇ ಆಗದೆ ಇರ್ಲಿ, ನಿನಗೆ ಈ ಜನ್ಮದಲ್ಲಿ